ಆ್ಯಂಡ್ ಮನೋಮೂರ್ತಿ ಸರ್. ಮನೋಮೂರ್ತಿ ಸರ್ ನಾನು ಅವರಿಗೆ ಬರೆದ ಸಿನಿಮಾ ಪ್ರೀತಿ ಪ್ರೇಮ ಪ್ರಣಯ. ಓಕೆ. ಆವಾಗ ಅವರು ಇಷ್ಟು ಪ್ರಚಲಿತ ಅಲ್ಲ, ನಿಮಗೆ ಮುಂಗಾರು ಮಳೆಯಿಂದ ಹೆಚ್ಚು ಪ್ರಚಲಿತ ಆದರು. ಮನೋಮೂರ್ತಿ ಅವರು ಕಂಪೋಸರು, ಕವಿತಾ ಲಂಕೇಶ್ ಮೇಡಮ್ ಡೈರೆಕ್ಟ್ರು. ಸಾಂಗು ನೀವು ಬರೀಬೇಕು ಅಂತ ಕೊಟ್ಟಿದ್ರು. ಅದರಲ್ಲಿ 5-6 ಹಾಡೇನೋ ಇದೆ. 5 ಹಾಡು ನಾನೇ ಬರೆದಿರೋದು. ಅದರಲ್ಲಿ ಎಲ್ಲ ಒಂದೊಂದು ಬರಿತಾ ಅವ್ರನ್ನ ನಾನು ನೋಡೇ ಇರಲಿಲ್ಲ. ಅಮೇರಿಕಲ್ಲಿದ್ದರು, ನಾನು ಇಲ್ಲಿ ಹಾಡು ಬರೆದು ಕಳಿಸೋದು, ಅವ್ರು ಅಲ್ಲಿ ಹಾಡಿ ರೆಕಾರ್ಡ್ ಮಾಡೋದು. ರಾಮ್ ಪ್ರಸಾದ್ ಅಂತ ಒಬ್ಬರು ಸಿಂಗರ್ ಇದ್ದರು, ಅವ್ರ ಜೊತೆ ಅವ್ರು ಹಾಡ್ತಿದ್ರು. ಅದೇನೋ ಆ ಪ್ರೋಸೆಸ್ ಬೇರೆ ಥರ ಇತ್ತು. ನಾನು ಅವ್ರನ್ನ ಭೇಟಿನೇ ಆಗಿರಲಿಲ್ಲ. ಅವ್ರನ್ನ ಆಲ್ಮೋಸ್ಟ್ ಭೇಟಿ ಆಗಿದ್ದು ಸಿನಿಮಾ ರಿಲೀಸ್ ಹತ್ರ, ಇದಕ್ಕೆ ಅನಿಸುತ್ತೆ ರೆಕಾರ್ಡಿಂಗ್ ಎಲ್ಲ ರಿಲೀಸ್ ಹತ್ರ ಯಾವಾಗಲೂ ಭೇಟಿಯಾಗಿದ್ದು. ಅವ್ರು ಅಮೇರಿಕಾದಲ್ಲೇ ರೆಕಾರ್ಡ್ ಮಾಡಿ ಕಳಿಸ್ತಿದ್ರು ಹಾಡುಗಳು, ಆ ಸಿನಿಮಾದ ಹಾಡುಗಳು. ಅದಾದಮೇಲೆ ಅವ್ರು ಇಲ್ಲಿ ಬಂದಮೇಲೆ ತುಂಬ ವರ್ಷಗಳ ನಂತರನೇ ಭೇಟಿಯಾಗಿದ್ದು. ತುಂಬ ಒಳ್ಳೆಯ 50-60 ದಶಕದ ಹಿಂದಿ ಹಾಡುಗಳ ಲಯ ಇದೆಯಲ್ಲ, ಆ ಮಾಧುರ್ಯನ ಬಹಳ ಪ್ರೀತಿಸುವಂಥ ಸಂಗೀತ ನಿರ್ದೇಶಕರು ಅವರು. ಅದ್ರ ಜೊತೆ ಇದ್ದಾರೆ ಅವರು. ಮತ್ತು ಹಳೆಯ ಕನ್ನಡ ಹಾಡುಗಳು ಇದ್ರ ಜೊತೆ ಅವರಿದ್ದಾರೆ. ಆ ಮೆಲೋಡಿ ನಮಗೆ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ ಮುಂಗಾರು ಮಳೆಯಿಂದ. ತುಂಬ ಸಾಫ್ಟ್ ಸ್ಪೋಕನ್, ತುಂಬ ನೇರ, ತುಂಬ ಒಳ್ಳೆಯ ಹೃದಯವಂತ ಮನೋಮೂರ್ತಿ ಅವರು. ಸರ್ ಎಂ ಕೀರವಾಣಿ ಸರ್. ಎಂ ಕೀರವಾಣಿ ಸರ್ ಜೊತೆ ಯಾರಿಗೂ ಗೊತ್ತಿಲ್ಲದೆ ಇರೋ ವಿಷಯ ಏನು ಗೊತ್ತಾ, ಒಂದು 30 ಹಾಡು ಬರ್ತಿದ್ದೀನಿ ನಾನು ಎಂ ಕೀರವಾಣಿ. ಓಕೆ. ಸುಮಾರು ಒಂದೂವರೆ ವರ್ಷ ಅವ್ರ ಜೊತೆ ಒಂದು ಟ್ರಾವೆಲ್ ಇದೆ. ತುಂಬ ಜನ ಏನು ಗೊತ್ತಿಲ್ಲ ನನಗೆ. ಕೆ ರಾಘವೇಂದ್ರ ರಾವ್ ಅವರ ರೇಖೆಗಳು ಅಂತ ಒಂದು ಸೀರಿಯಲ್. ಆ ಸೀರಿಯಲ್ಲು ಸಂಭಾಷಣೆ ಬರೀತಿದ್ದೆ ನಾನಿಲ್ಲಿ. ಎಪಿಸೋಡ್ ಡೈರೆಕ್ಟರ್ ಆಗಿಯೂ ಕೆಲವು ಎಪಿಸೋಡ್ಗಳು ಡೈರೆಕ್ಟ್ ಮಾಡಿದ್ದೀನಿ. ಟಿವಿಗೆ ಬರ್ತಾ ಇತ್ತಂತ ಆಯಿತು. ಆ ಸೀರಿಯಲ್ ಸಂದರ್ಭದಲ್ಲಿ ಅದರ ನಿರ್ಮಾಪಕರು ಕೆ ರಾಘವೇಂದ್ರ ಅವರು, ಪ್ರಧಾನ ನಿರ್ದೇಶಕರು ಅವರೇ. ಅವರು ಶಾಂತಿ ನಿವಾಸಂ ಅಂತ ಇನ್ನೊಂದು ತೆಲುಗು ಸೀರಿಯಲ್ಲು ಮಾಡ್ತಿದ್ರು ಟಿವಿಗೆ. ಅದರ ಪ್ರಧಾನ ನಿರ್ದೇಶಕರು ಅವರೇ, ಎಲ್ಲ ಪ್ರೊಡ್ಯೂಸರ್ ಅವರೇ. ಅದರ ಡೈರೆಕ್ಟರ್, ಎಪಿಸೋಡ್ ಡೈರೆಕ್ಟರ್ ಯಾರು ಅಂದರೆ ರಾಜಮೌಳಿ. ಸೊ ನಮ್ದೇನು ಪೊಸಿಷನ್ ಅಂದರೆ, ಒಂದೇ ಪ್ರೊಡಕ್ಷನ್ನು, ಒಬ್ಬರೇ ಡೈರೆಕ್ಟ್ರು. ನಾನು ಕರ್ನಾಟಕದ ಟೋಟಲ್ ಇನ್ಚಾರ್ಜ್ ನಾನು. ಅಂದರೆ ಪ್ರೊಡಕ್ಷನ್ ಸೈಡ್ ಈಸಿ, ಅವರು ಬಂದಿರ್ತಿದ್ರು ಎಲ್ಲ, ಅವರು ಕ್ಯಾಶಿಯರ್ಸು ಎಲ್ಲ. ಬಟ್ ಆರ್ಟಿಸ್ಟು, ಇನ್ನೊಂದು ಕೋಆರ್ಡಿನೇಷನಿಂದ ಹಿಡಿದು ಲೊಕೇಶನ್ಸು, ಇನ್ನೇನೋ ಎಲ್ಲ ಜೊತೇಲಿ ಇರ್ತಿದ್ದೆ. ಅಂದ್ರೆ ನಾನೇ ಡೈಲಾಗ್ ಅಲ್ಲ, ಮೆಗಾ ಸೀರಿಯಲ್ ಡೈಲಾಗ್ ರೈಟರ್ ನಾನು. ಸೊ ಡೈಲಾಗ್ ಬರೆಯೋದು, ಕೆಲವು ಎಪಿಸೋಡ್ ಡೈರೆಕ್ಟ್ ಮಾಡಿದೆ. ಮೇಜರಾಗಿ ಆ್ಯಕ್ಟ್ ಮಾಡ್ತಿದ್ದೆ ಒಂದು ಕ್ಯಾರೆಕ್ಟ್ರು. ಸೊ ನಾವು ಶುಕ್ರವಾರ ಹೋದರೆ, ರಾತ್ರಿ ಹತ್ತಿದ್ರೆ ನಾನಿಲ್ಲಿ, ಶನಿವಾರ ಬೆಳಗ್ಗೆ ಅಲ್ಲಿ ಒಂದು 15-20 ದಿವಸಕ್ಕೆ ಒಂದು ಸಲ ಹೋದರೆ, ಶನಿವಾರ ಬೆಳಗ್ಗೆ ರಾಜಮೌಳಿಯವರು, ಅವ್ರ ಟೀಮು, ನಾನು ಇಲ್ಲಿಂದ ಟೀಮ್ ಅಂದರೆ ಅವ್ರ ಜೊತೆ ಇನ್ನಿಬ್ಬರು ರೈಟರ್ಸ್ ಇರೋರು, ಇಲ್ಲಿಂದ ನಮ್ಮ ಎಪಿಸೋಡ್ ಡೈರೆಕ್ಟ್ರು, ನಾನು, ಅಲ್ಲಿಂದ ಅವರು ಒಂದೇ ರೂಮಲ್ಲಿ ಹೀಗೆ ಕೂತ್ಕೊಂಡು ಕೊಲೀಗ್ಸ್ ನಾವು ಅನ್ಬೋದು ಅದು ಆ ವಿಷಯದಲ್ಲಿ. ಅವ್ರ ಸೀರಿಯಲ್ ಬಗ್ಗೆ ನಾವು ಡಿಸ್ಕಷನ್, ಅಂದರೆ ಅವರು ಏನು ಇದು ಹಿಂಗಾದ್ಮೇಲೆ ಹಿಂಗೆ ಮಾಡಿದ್ದೀವಿ ನಾವು, ಕತೆ ಇಲ್ಲಿವರೆಗೂ ಬಂದಿದೆ. ಈ ಟಿವಿ ಸೀರಿಯಲ್ ಡಿಸ್ಕಷನ್ ಇಲ್ಲಿವರೆಗೂ ಬಂದಿದೆ. ಆ ಕ್ಯಾರೆಕ್ಟರ್ನ ಹೆಂಗೆ ತೊಗೊಂಡೋಗ್ಬೇಕು ಇದು ಅಂತ ನಾವೇನೋ ಒಂದು ಐಡಿಯಾ ಕೊಡೋದು, ನಮ್ಮ ಸೀರಿಯಲ್ಗೆ ಅವರೇನೋ ಒಂದು ಐಡಿಯಾ ಕೊಡೋದು, ಹೀಗೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ವಿ. ಅಲ್ಲಿಂದ ಕೀರವಾಣಿ ಅವರು ನನಗೆ ಪರಿಚಯ ಹೇಗೆ ಅಂದರೆ, ಒಂದು ಸಿನಿಮಾ ಮಾಡ್ತಾರೆ ರಾಘವೇಂದ್ರ ಅವರು. ಆ ಸಿನಿಮಾ ರಾಜಮೌಳಿ ಅದಕ್ಕೆ ಡೈರೆಕ್ಟರ್, ರಾಘವೇಂದ್ರ ಅವರು ಪ್ರಧಾನ ನಿರ್ದೇಶಕರು. ಸ್ಟೂಡೆಂಟ್ ನಂಬರ್ 1 ಅಂತ. ಸ್ಟೂಡೆಂಟ್ ನಂಬರ್ 1 ಫೋಟೋಶೂಟ್ ನಡೆಯುತ್ತೆ. NTR ನಮ್ಮ ಕಾಂಪೌಂಡಿಗೆ ಬರ್ತಾರೆ. ನಮ್ಮ ಕಾಂಪೌಂಡ್ ಅಂತ ಯಾಕೆಂತ ಏನಂದರೆ RK ಕಾಂಪೌಂಡ್ ಅಂತಾರೆ ಅದಕ್ಕೆ.
ರಾಘವೇಂದ್ರ ರಾವ್ ಅವರ ಕಾಂಪೌಂಡ್. ಹ್ಮ್ ಹ್ಮ್ ಆರ್ ಕೆ ಕಾಂಪೌಂಡ್ ಅಂದ್ರೆ ಭಾಳ ದೊಡ್ಡ, ಸುಮಾರು ಒಂದು 3/4 ಎಕರೆ ಅಷ್ಟು, 1 ಎಕರೆ ಅಷ್ಟು. ಹ್ಮ್ ಯಾಕೆಂದರೆ ಈಗ ಇವತ್ತು ಅಲ್ಲೊಂದು ಮಾಲೆ ಇದೆ, 1 ಎಕರೆ ಅಷ್ಟು ಜಾಗ. ಆ ಜಾಗದಲ್ಲಿ ಒಂದು ಪುಟಾಣಿ ಆಫೀಸು, ಇಡೀ ಖಾಲಿ ಬೈಲದು. ಹಾ ಹಾ ಅಲ್ಲೊಂದು ಸೆಟ್ ಹಾಕಿದ್ವಿ, ರಾಘವೇಂದ್ರ ಸ್ವಾಮಿ ಸೀರಿಯಲ್ ಒಂದು ಮಾಡಿದ್ವಿ, ಅದು ನಾನೇ ರೈಟ್ರು ಇದು ಎಲ್ಲ. ಹ್ಮ್ ಹ್ಮ್ ಅಲ್ಲಿ NTR ನಿಂತ್ಕೊಂಡು ಫೋಟೋ ಶೂಟ್ ಮಾಡ್ತಾರೆ, ಯಾರು ರಾಜಮೌಳಿ. ಹ್ಮ್ ನಾನು ಅಲ್ಲೇ ಇದ್ದೆ, ಹ್ಮ್ ಹ್ಮ್ ಅದೇ ಕಾಂಪೌಂಡಲ್ಲಿ. ಅಲ್ಲಿ ಕೀರವಾಣಿಯವರು ಬರ್ತಿದ್ರು ಕಂಪೋಸಿಂಗು. ಓಕೆ. ಅಲ್ಲೊಂದು ಇನ್ನೊಂದು ಮಾಡ್ತೀವಿ ನಾವು, ಹ್ಮ್ ಶ್ರೀಕೃಷ್ಣ ಲೀಲೆಗಳು ಅಂತ ಒಂದು ಸೀರಿಯಲ್ ಮಾಡ್ತೀವಿ. ಹ್ಮ್ ಹ್ಮ್ ಇಲ್ಲಿಂದ ಗುರುದತ್ತು ರಾಮ್ಕುಮಾರ್ ಅವರು ಶ್ರೀಕೃಷ್ಣ, ಹ್ಮ್ ಹ್ಮ್ ಗುರುದತ್ ಅವರು ಬಲರಾಮ, ಓಕೆ. ನಾನು ಇಲ್ಲಿಂದ ನಾನು ಅವರೆಲ್ಲ ಜೊತೆಲಿ ಹೋಗೋದು, ಹಾ. ಅಲ್ಲಿ ಶೂಟ್ ಮಾಡೋದು. ಕೀರವಾಣಿಯವರು ಕಂಪೋಸಿಂಗು, ನಾನು ಬರೆಯೋದು. 30 ಹಾಡುಗಳು ಬರೆದಿದ್ದೀನಿ. ಶ್ರೀಕೃಷ್ಣ ಲೀಲೆ ಪ್ರತಿ ಎಪಿಸೋಡ್ಗೆ 2 ಹಾಡಿರೋದು. ಓಕೆ. ಶುರುವಿನಲ್ಲಿ ಒಂದು ಹಾಡು, ಮುಗೀತ ಒಂದು ಹಾಡು, ಆ ಥರ. ಕೃಷ್ಣನ ಲೀಲೆಗಳು ಹ್ಮ್ ಅಂದರೆ ಕಲ್ಯಾಣ ಲೀಲೆ ಅಂತ ಹೇಳಿ 8 ಜನ ಏನು ಕೃಷ್ಣ ಮದುವೆ ಆಗ್ತಾನೆ, ಹ್ಮ್ ಅದು ಒಂದೊಂದು ರೊಮ್ಯಾಂಟಿಕ್ ಲವ್ ಸ್ಟೋರೀಸ್ ಅದು, ಅದಕ್ಕೆಲ್ಲ ಹಾಡುಗಳು. ಓಕೆ. ಅಲ್ಲಿ ನಾನು ಕಿರವಾಣಿಯವರು ಎಷ್ಟು ಆತ್ಮೀಯರಾಗ್ಬಿಟ್ವಿ ಅಂದರೆ ತಮಾಷೆ ಮಾಡೋದು. ಆಮೇಲೆ ಅವರು ಮೂಲತಃ ಕನ್ನಡಿಗರು. ಹ್ಮ್ ಹ್ಮ್ ನನಗೆ ಅವರ ಶಿವಬಸವ ಅಂತ ಒಂದು ಕ್ಯಾಸೆಟ್ ಇದೆ, ಹ್ಮ್ ಅವ್ರು ಆ ಕಾಲದಲ್ಲಿ ಮಾಡಿರೋಂಥ ವಚನಗಳ, ಬಸವಣ್ಣನವರ ವಚನಗಳನ್ನು ಕಂಪೋಸ್ ಮಾಡಿದ್ದಾರೆ. ಹ್ಮ್ ಹ್ಮ್ ಅದು ನಂಗೆ ಭಾಳ ಇಷ್ಟ ಆಗಿತ್ತು ಆವಾಗ. ಕುಂತಿ ಇದು ಕರ್ನಾಟಕ ಸುಪುತ್ರ ಸಿನಿಮಾಗೆ ಕಿರವಾಣಿಯವ್ರ ಮ್ಯೂಸಿಕ್ಕು, ಹ್ಮ್ ಹ್ಮ್ ವಿಷ್ಣು ಸರ್ ಕೆಲವು ಸಿನಿಮಾಗಳ ಮ್ಯೂಸಿಕ್ಕು. ಹಂಗಾಗಿ ನಾನು ಆಗ್ಲಿಂದ ಕಿರವಾಣಿಯವ್ರನ್ನ ಫಾಲೋ ಮಾಡ್ತಿದ್ದೆ, ಅದನ್ನೆಲ್ಲ ಹೇಳ್ತಿದ್ದೆ. ಹ್ಮ್ ಅವರು ಎಂಜಾಯ್ ಮಾಡೋರು. ಆಮೇಲೆ ಸಾಹಿತ್ಯ ಬರೆದಾಗ ನಿಜಕ್ಕೂ ಅವರು ಭಾಳ ಅಂದರೆ ಸಾಹಿತ್ಯ ಪ್ರೇಮಿ ಕೂಡ, ಬರೆದ್ರೆ ಅದನ್ನು ಎಂಜಾಯ್ ಮಾಡ್ತಿದ್ರು. ಈ ಥರ ಒಂದು ಟ್ರಾವೆಲ್ ಆಯಿತು ಅವ್ರ ಜೊತೆ. ಓ ವಾವ್, ಎಷ್ಟು ಬ್ಯೂಟಿಫುಲ್ ಮೆಮೊರೀಸ್ ಅಂಡ್ ಎಷ್ಟೆಲ್ಲ ಜನರನ್ನ ಭೇಟಿ ಮಾಡಿಬಿಟ್ರಿ ಈ ಟೈಮಲ್ಲಿ ಅಲ್ವಾ ಸರ್? ನೈಸ್ ನೈಸ್. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ನಮ್ಮೆಲ್ಲರ ನೆಚ್ಚಿನ ಎಲ್ ಎನ್ ಶಾಸ್ತ್ರಿ ಸರ್. ಎಲ್ ಎನ್ ಶಾಸ್ತ್ರಿ ಅವರು ಏನು ಹೇಳ್ಬೋದು, ಅವ್ರಿಗೆ ಅವ್ರು ನಾನು ಒಂದು ರೀತಿ ಕಿರಿಯ ಮಿತ್ರನ ರೀತಿಯೇ ನೋಡೋರು. ಕಿರಿಯ ಏನು ಬ್ರದರ್ ಥರ ಅಥವಾ ಮಿತ್ರ, ಏನು ಬೇಕಾದ್ರೆ ಅವ್ರ ಜೊತೆ. ಅವ್ರು ನನ್ನ ಭಾಳ ಮೆಚ್ಚಿನ ಗಾಯಕ. ಮುಖ್ಯವಾಗಿ ಅವ್ರ ಜೊತೆನೂ ಅನೇಕ ಘಟನೆಗಳು, ಅನೇಕ ಸಂದರ್ಭಗಳು ನಾವು ಜೊತೆಲಿ ಟ್ರಾವೆಲ್ ಮಾಡಿದ್ದೀವಿ. ಎಲ್ಲ ತುಂಬ ಸುತ್ತಿದ್ದೀವಿ. ನಮ್ಮ ಆಫೀಸಲ್ಲಿ ಗಂಟೆಗಟ್ಟಲೆ ಕಾಲ ಕಳೆದಿದ್ದೀವಿ. ಅವರ ಕಂಪೋಸಿಂಗ್ ಅನೇಕ ಸಿನಿಮಾಗಳಿಗೆ ಹಾಡು ಬರೆದಿದ್ದೀನಿ. ಇವತ್ತಿಗೂ ಜನ ಕೇಳುವ ಇಳಯರಾಜ ಅವ್ರು ಕಂಪೋಸ್ ಮಾಡಿದಂಥ ಹಾಡುಗಳು, ರಾಸಾತಿ ಉನ್ನೆ ಅದ್ರ ಕನ್ನಡ ವರ್ಷನ್ನು, ಸಂಗಾತಿ ನೀನು ನಾನೇ ಬರೆದಿರೋದು. ಶಾಸ್ತ್ರಿ ಸರ್ ಅದರ ಟೋಟಲ್ ಅರೇಂಜ್ಮೆಂಟ್ಸು. ಅಲ್ಲಿಂದ ಅನೇಕ ಹಾಡುಗಳು. ಅವ್ರ ಜೊತೆ ಕೂಡ ತುಂಬ ಘಟನೆಗಳು ನೆನಪಾಗುತ್ತೆ. ಅವ್ರಿಗೊಂದು ಆಸೆ ಇತ್ತು, ಇಳಯರಾಜ ಅವ್ರಿಗೆ ನಾನು ಹಾಡಬೇಕು ಅಂತ. ನಾನು ಆ ಆಸೆ ಪೂರೈಸಿದೆ ಅಂತ ನನಗೆ ಖುಷಿ ಇದೆ. ಓಕೆ. ರಾಜಾ ಸರ್ಗೆ ಒಂದು ಕಂಪೋಸ್ ಮಾಡುವಾಗ ಇದು ಯಾರು ಹಾಡಿದ್ರೆ, ಕ್ಯಾಶುವಲಾಗಿ ಕೇಳ್ತಾರೆ, ಇದು ಯಾರು ಹಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಸರ್ ಎಲ್ ಎನ್ ಶಾಸ್ತ್ರಿ, ನಿಜವಾಗ ಆ ಹಾಡು ಅವ್ರು ಹಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸಿತ್ತು. ಅದಕ್ಕೆ ಹೇಳಿದೆ, ಶಾಸ್ತ್ರಿ ಯಾರದು ಗೊತ್ತಿಲ್ಲ ನನಗೆ ಅಂದರು. ಇಲ್ಲ ಸರ್, ಕರ್ನಾಟಕದಲ್ಲಿ ಭಾಳ ಫೇಮಸ್ ಇದ್ದಾರೆ, ತುಂಬ ಚೆನ್ನಾಗಿ ಹಾಡ್ತಾರೆ. ಹೌದಾ, ಕೇಳಿಸು. ನಾನು ಅವಾಗ ಅವ್ರದ್ದು ಹಾಡುಗಳೆಲ್ಲ ಕೇಳಿಸ್ದೆ, ಶಾಸ್ತ್ರಿ ಅವ್ರ ವಾಯ್ಸು. ಚೆನ್ನಾಗಿದೆ, ಕರ್ಸು ಅಂದರು. ಅಲ್ಲೊಂದು ಇಂಟ್ರೆಸ್ಟಿಂಗ್ ಸೀನ್ ಇದೆ. ಕರ್ಸು ಅಂದ್ಬಿಟ್ಟು ನಮ್ಮ ಅಜಯ್ ಕುಮಾರ್ ಅವರು, ರೈಟ್ರು ಅಜಯ್ ಕುಮಾರ್ ಅಂತ, ಕನ್ನಡದ ಅತಿ ಹೆಚ್ಚು ಸಂಭಾವನೆ ಪಡೆದಿರುವ ಏಕೈಕ ಕತೆಗಾರ ಅಜಯ್ ಕುಮಾರ್ ಅವರು. ಓಕೆ ಓಕೆ. ಆಯ್ತಾ, ಈ ತವರು ಸೀರೀಸು, ತಂಗಿ ಸೀರೀಸು, ಕಣ್ಣೀರು ಸೀರೀಸ್ ಅಂತಲ್ಲ, ಅಂದ್ರೆ ತಮಾಷೆಯಾಗಿ ಆ ಸೀರೀಸ್ಗಳ ಬ್ರಹ್ಮ ಅವರು. ಅಂತ ಅದ್ಭುತ ಸಿನಿಮಾಗಳನ್ನ ಕೊಟ್ಟವರು. ನಂದಿತ ಕೂಡ ಅವ್ರದೇ.
ಅಜಯ್ ಕುಮಾರ್ ಅವರು. ಹಾಂ ಅವರು ಭಾಗ್ಯದ ಬೆಳೆಗಾರ ಸಿನಿಮಾದ ರೈಟ್ರು ಟೋಟಲಾಗಿ ಅವರು ಇದರಲ್ಲಿದ್ದರು. ಮದ್ರಾಸಲ್ಲಿ ರೆಕಾರ್ಡಿಂಗು ಅಲ್ಲೇ ಆಯಿತು, ಕಂಪೋಸಿಂಗ್ ಎಲ್ಲ ಆಯಿತು. ಅವ್ರಿಗೆ ಇಳಯರಾಜ ಅವ್ರಿಗೆ ಏನಂದರೆ ನೀನು ನಿಂತ್ಕೊಂಡು ಹಾಡಿಸು ಅಂತಾರೆ ನನಗೆ. ನೀನು ಹಾಡಿಸ್ಬಿಡು. ಅವರು ಸಂಜೆ ಅವ್ರದ್ದೊಂದು ಸ್ಟ್ರಿಕ್ಟ್ ಪ್ರಿನ್ಸಿಪಲ್ ಇದೆ, ಬೆಳಗ್ಗೆ 6 ಗಂಟೆಗೆ ಇರ್ತಾರೆ, ಸಂಜೆ 6 ಗಂಟೆಗೆ ಹೊರಟ್ಬಿಡ್ತಾರೆ. ಓಕೆ, ಒಂದು 5 ಗಂಟೆ 6 ಗಂಟೆ ಮಿಕ್ಕಿದ್ದು ಹಾಡಿಸ್ಬಿಡು, ಹಾಡಿಸಿ ನಾನು ಬೆಳಗ್ಗೆ ಬಂದು ಕೇಳ್ತೀನಿ ಅಂತ ಹೊರಟಾಗ್ತಾರೆ. ಅವತ್ತೇನಾಯಿತು, ನಾನು ಇಲ್ಲ ಅರ್ಜೆಂಟೇನೋ ಬರಬೇಕು ಸರ್, ನಾನು ಬೆಂಗಳೂರಿಗೆ ಹೊರಡ್ಬಿಡ್ತೀನಿ, ಶಾಸ್ತ್ರಿ ಬಂದು ಹಾಡ್ತಾರೆ, ನೀನಿರಲ್ಲ. ಇಲ್ಲ ಸರ್ ಅವರು ಹಾಡ್ತಾರೆ ಬಿಡಿ ಸರ್. ಸರಿ ಆಯಿತು. ನಾನು ಬಂದುಬಿಟ್ಟೆ ಬೆಂಗಳೂರಿಗೆ. ಅಜಯ್ ಕುಮಾರ್ ಅವ್ರಿಗೆ ಹೇಳಿದೆ ಈ ಥರ ಕರೆಸ್ಬಿಡಿ ಸರ್ ಅಂತ. ಹ್ಞೂ ಸರ್ ನಾನು ಕರೆಸ್ತೀನಿ ಸರ್ ಅಂದರು. ನಾನು ಬೆಂಗಳೂರಿಗೆ ಬಂದೆ. ಬೆಳಿಗ್ಗೆ ಫೋನು ಶಾಸ್ತ್ರಿ ಅವರು, ಸಾರ್ ಏನು ನಾನು ಇಲ್ಲಿ ಸ್ಟುಡಿಯೋಲ್ಲಿ ಬಂದಿದ್ದೀನಿ, ಯಾರೂ ಇಲ್ಲ ಸರ್. ಇಲ್ಲ ಸರ್ ನಾನು ಹೇಳಿದ್ದೀನಿ ಇಳಯರಾಜ ಸರ್ಗೆ ಸರ್, ಅದು ಹೇಳಿದ್ದೆ ನಾನು ಸರ್, ಸಕ್ಸಸ್ ಸರ್ ನೀವು ಹೋಗಿ ಹಾಡಿ ಅಂತ ಖುಷಿ ಆಗ್ಬಿಟ್ಟಿದ್ರು. ಆಯಿತು ಪ್ರಸಾದಲ್ಲಿ ಇದ್ದೀನಿ ಸರ್, ಸ್ಟುಡಿಯೋಲಿ ಯಾರೂ ಇಲ್ಲ ಸರ್. ಅಜಯ್ ಕುಮಾರ್ ಅವ್ರಿಗೆ ಫೋನ್ ಮಾಡಿ ಸರ್. ಮಾಡ್ತಾಯಿದ್ದೀನಿ ಸರ್, ಅವ್ರು ಹೇಳ್ತಾ ಇದ್ದಾರೆ ನಾನು ಇಲ್ಲಿದ್ದೀನಿ ಅಲ್ಲಿದ್ದೀನಿ ಅಂತ. ಅವ್ರು ಹೇಳೋ ಜಾಗಕ್ಕೆಲ್ಲ ಬರ್ತಾಯಿದ್ದೀನಿ. ಅವ್ರು ಹೇಳಿದ ಕೆಂಪು ಕಾರ್ ಇಲ್ಲೇ ಇದೆ, ಕೆಂಪು ಕಾರ್ ಹತ್ರ ಅವರಿಲ್ಲ, ನಾನಿದ್ದೀನಿ, ಅವ್ರು ಕೆಂಪು ಕಾರ್ ಮುಂದೆ ಇದ್ದೀನಿ ಅಂತ ಇದ್ದಾರೆ. ಏನಂಥದ್ದು ಏನು ಕರೆಕ್ಟಾಗಿ ಹೇಳಿ ಸರ್, ಒಳ್ಳೆ ಇರ್ತಾರೆ ನೋಡಿ ಸರ್ ಅಂತ. ನಾನು ಸ್ವಲ್ಪ ಹೊತ್ತಾದಮೇಲೆ ತಮಾಷೆ ಏನು ಗೊತ್ತಾ, ಅಜಯ್ ಕುಮಾರ್ ಸರ್ ಪ್ರಸಾದಲ್ಲಿ ಬೆಳಗ್ಗೆ ಬಂದ್ಬಿಡಿ ಇಳಯರಾಜ ಅವ್ರ ಕಂಪೋಸಿಷನ್ನು ಅಂತ ಹೇಳ್ಬಿಟ್ಟು ಇಟ್ಬಿಟ್ಟಿದ್ದಾರೆ. ಇವರು ಬೆಂಗಳೂರು ಪ್ರಸಾದಲ್ಲಿ ಹುಡುಕ್ತಾ ಇದ್ದಾರೆ. ಅಯ್ಯೋ, ಅವರು ಮದ್ರಾಸ್ ಪ್ರಸಾದಲ್ಲಿ ಅವ್ರು ಕಾಯ್ತಾ ಇದ್ದಾರೆ. ಇಲ್ಲೊಂದು ರೆಡ್ ಕಾರು ಇತ್ತು. ಓ ಮೈ ಗಾಡ್. ಆಮೇಲೆ ಆ ಕನ್ಫ್ಯೂಷನ್ ಕ್ಲಿಯರ್ ಆಗಿ, ಅಯ್ಯೋ ನಾನು ಇಲ್ಲಲ್ವಾ ಸರ್ ಬರೋಕ್ಕೆ ಹೇಳಿದ್ದು. ಆಮೇಲೆ ಇವರು ಇಲ್ಲಿಂದ ಫ್ಲೈಟಲ್ಲಿ ಹೋಗಿ ಅಲ್ಲಿ ಹಾಡಿದ್ರು. ಓಕೆ, ಅದೊಂದು ತಮಾಷೆ ಪ್ರಸಂಗ ಕೂಡ. ಹಂಗೆ ರವಿ ಬಸ್ರೂರ್. ರವಿ ಬಸ್ರೂರ್ ಆರಂಭದ ದಿನಗಳಲ್ಲಿ ಸಿನಿಮಾ ಟೈಟ್ಲ್ ಮರ್ತಿದ್ದೀನಿ ನಾನು. ಪ್ರಭಾಕರ್ ಅಂತ ಒಬ್ಬ ಡೈರೆಕ್ಟರು, ಆತ ಸಿನಿಮಾ ಮಾಡಬೇಕಿತ್ತು. ಮೌನೇಶಾಚಾರ್ ಅಂತ ನನ್ನ ನೆನಪು. ಮೌನೇಶಾಚಾರು ಅನಿಸುತ್ತೆ. ಅವರು ಸಿನಿಮಾ ಮಾಡಬೇಕಿತ್ತು. ಪ್ರಭಾಕರ್ ಮ್ಯೂಸಿಕ್ ಡೈರೆಕ್ಟ್ರು ಅಂತೇಳಿ ರವಿ ಕಿರಣ್ನ ಕರ್ಕೊಂಬಂದು ಇಲ್ಲಿ ಒಂದು ರೂಮ್ ಮಾಡಿ ಎಲ್ಲ ಸಿಟ್ಟಿಂಗು ಡಿಸ್ಕಷನ್ಸು. ಬಟ್ ಆ ನಿರ್ಮಾಪಕರು ಸಿನಿಮಾ ಮಾಡಲಿಲ್ಲ. ಪ್ರಭಾಕರು ಸಿನಿಮಾ ಇಲ್ದಂಗೆ ಆಯಿತು, ಇದು ಇಲ್ಲ. ಈಗ ರವಿ ಕಿರಣ್ ಊರಿಂದ ನಾನು ಸಿನಿಮಾ ಮಾಡ್ತೀನಿ ಅಂತ ಬಂದ್ಬಿಟ್ಟಿದ್ದಾನೆ ಬೆಂಗಳೂರಿಗೆ. ಏನು ಮಾಡಬೇಕು ಗೊತ್ತಿಲ್ಲ. ಒಂದು ದಿವಸ ನನ್ನ ಹತ್ರ ನಾನು ಹಾಡು ಬರೀಬೇಕು ಅಂತ ಡಿಸ್ಕಷನ್ ಆಗಿತ್ತು. ಪ್ರಭಾಕರು ರವಿ ಕಿರಣ್ ಎಲ್ಲ ಬಂದು ಈ ಥರ ನನ್ನ ಹತ್ರ, ಸರ್ ಹಿಂಗೆ ಆಗ್ಬಿಟ್ಟಿದೆ, ರೂಮು ಇಲ್ಲ, ಈಗೆಲ್ಲ ಖಾಲಿ ಮಾಡಬೇಕು, ನಾನು ಊರಿಗೆ ಹೋಗ್ಬೇಕು, ಊರಿಗೆ ಹೋಗೋಕ್ಕಾಗಲ್ಲ, ನಾನು ಏನೂ ಮಾಡಿದೆ, ಊರಿಗೆ ಹೆಂಗೆ ಹೋಗೋದು ಅಂದಾಗ ನಂದೊಂದು ಒಂದು ಆಫೀಸ್ ಇತ್ತು. ಇಲ್ಲೇ ಇದ್ಬಿಡಪ್ಪ ರವಿ, ನೀನಿರು ಇಲ್ಲೇ. ಸರಿ ಅಂತ ಹಿ ಕೇಮ್ ವಿತ್ ಹಿಸ್ ಸ್ಮಾಲ್ ಎಕ್ವಿಪ್ಮೆಂಟ್ಸ್, ಒಂದು P2 P3 ಈ ಥರದೊಂದು ಇದು ನನ್ನ ಜೊತೆ. ನಾನು ಅವನ ಆಸಕ್ತಿ ಎಲ್ಲ ನೋಡಿ ನಾನೇನೋ ಕೀಬೋರ್ಡು ಇನ್ನೇನೋ ಒಂದಷ್ಟು ಸಪೋರ್ಟ್ ಮಾಡಿಕೊಂಡು ನನ್ನ ಜೊತೆ ಸುಮಾರು ಒಂದು 1.5-2 ವರ್ಷ ಅನಿಸುತ್ತೆ, 2 ವರ್ಷ ನನ್ನ ಜೊತೆ ಇದ್ದ ರವಿ ಕಿರಣೇ ರವಿ ಬಸ್ರೂರ್. ಒಂದು ಸ್ಟುಡಿಯೋನು ಮಾಡಿದೆ ನನ್ನ ಆಫೀಸಲ್ಲಿ ಫಾರ್ ಹಿಮ್. ಈ ಥರದ್ದೊಂದು ಮಾಡಿ ಕರ್ಟನ್ಸ್ ಹಾಕ್ಬಿಟ್ಟು ಒಂದು ಡೋರು ಒಂದು ಮಾಡಿಸಿ, ಸ್ಟುಡಿಯೋ ಡೋರ್ ಥರ ಅದು ಮಾಡಿಸಿ. ಈ ವಾಸ್ ಗುಡ್, ಏನು ತುಂಬ ಇಂಟ್ರೆಸ್ಟಿಂಗಾಗಿ ಸಂಗೀತದ ಮೇಲೆ ಅಷ್ಟು ಆಸಕ್ತಿ ಇದ್ದಂಥ ಹುಡುಗ. ಸೊ ನೈಸ್. ಮಣಿಕಾಂತ್ ಕದ್ರಿ ಸರ್. ಕದ್ರಿ, ನಾನು ಅವ್ರ ಅಪ್ಪ ಅವರ ಭಾಳ ದೊಡ್ಡ ಫ್ಯಾನ್. ಏನು ಸ್ಯಾಕ್ಸೋಫೋನ್ ಪ್ಲೇಯಿಂಗ್ ಅಂದರೆ
ಥರ ಕೆಲವು ಇನ್ಸ್ಟ್ರೂಮೆಂಟ್ಸು, ಕೆಲವು ಪ್ಲೇಯರ್ಸು, ನಮ್ಮ ಪ್ರವೀಣ್ ಗೋಡ್ಖಿಂಡಿ ಅವರಾಗಲಿ ಅದೆಲ್ಲ ಕೇಳ್ತಾ ಇದ್ರೆ ನಮ್ಮ ಸಿನಿಮಾದಲ್ಲಿ ಬುಟ್ಟೋ ಅಂತಿದ್ದಾರೆ, ಫ್ಲೂಟ್ ಬುಟ್ಟೋ ಅವರಾಗಲಿ ಕೆಲವ್ರದೆಲ್ಲ ತುಂಬ ಕೇಳಬೇಕು ಅನಿಸುತ್ತೆ ಆ ಥರದ ಪ್ಲೇಯರ್. ಮಣಿಕಾಂತ್ ಕದ್ರಿ ಒಂದೇ ಒಂದು ಇಂಚು ಕೂಡ ಅಂಥವ್ರ ಮಗ ನಾನು ಅನ್ನುವ ಹಮ್ಮಿಲ್ಲ, ಮೊದಲನೇದು. ಎರಡನೇದು, ಎಂಥ ಪ್ರತಿಭಾವಂತ ಸಂಗೀತಗಾರ ಅಂದರೆ ಹೀ ನೋಸ್ ರಾಗ. ಪ್ರತಿ ರಾಗ ಅಂದರೆ ಸಂಗೀತಗಾರರಿಗೆ ಗೊತ್ತಿರುತ್ತೆ, ಅದು ಬೇರೆ ವಿಷಯ. ಪಟ್ಟಂತ ಅದಕ್ಕೆ ಕೀರ್ತನೆಗಳು, ಅದು ಏನು ಕೀರ್ತನೆ ಬರುತ್ತೆ ಏನು ಅನ್ನೋದು ಗೊತ್ತಿದೆ. ಆಮೇಲೆ ಗುರುಗಳೇ ಏನು ಮಾಡೋಣ ನೀವು ಹೇಳಿ, ನೀವು ಲೈನ್ ಕೊಡಿ ಅಂತ, ಅದು ಸಾಹಿತ್ಯದ ಮೇಲೆ ಒಂದು ಒಲವಿದೆ ಅಂತ. ಆಮೇಲೆ ಸೌಂಡಿಂಗು ತುಂಬ ಚೆನ್ನಾಗಿ, ಒಂದು ಒಳ್ಳೆ ಇದೆಲ್ಲದರ ಆಚೆ ಒಂದು ಒಳ್ಳೆಯ ಸ್ನೇಹಜೀವಿ. ಅದು ಅನೂಪ್ ಸೀಳಿನ್ ಆಗಲಿ, ನೀವು ಹೇಳಿದೆ ಯಾರೇ ಆಗಲಿ, ನಮ್ಗೆ ಯಾಕೆಂದರೆ ನಾವು ಸುಮಾರು ವರ್ಷಗಟ್ಟಲೆ ಕೆಲಸ ಮಾಡಿರೋದ್ರಿಂದ ನಾವೆಲ್ಲ ಸ್ನೇಹಜೀವಿಗಳೇ ಎಲ್ಲರೂ. ಅದು ಖುಷಿ. ಕದ್ರಿಯಲ್ಲೂ ಅದೇ ಆ ಸ್ನೇಹಜೀವಿ ಇದು ಇದೆ. ಚರಣ್ ರಾಜ್ ಭಾಳ ಇಂಟ್ರೆಸ್ಟಿಂಗ್ ಗೈ. ಏನಂದರೆ ತುಂಬ ಉತ್ಸಾಹಿ ಕಂಪೋಸರ್ ಆ್ಯಂಡ್ ಕಂಪೋಸಿಂಗ್ ಒಂದಷ್ಟು ಟಗರು ಆಗಲಿ, ರಾಯಲ್ ಸಿನಿಮಾ ಆಗಲಿ ಎಲ್ಲ ಮಾಡಿದ್ನಲ್ಲ, ಒಂಥರ ಆ ಸೌಂಡಿಂಗ್ ಮೇಲೆ ಜಾಸ್ತಿ ಕೆಲಸ ಮಾಡೋದು. ಆಮೇಲೆ ಏನಾದರೂ ಹೇಳಿದ ತಕ್ಷಣ ಎಕ್ಸ್ಪ್ರೆಸ್ ಮಾಡೋದಿದೆ, ಸರ್ ಇದು ಸರ್ ಸೂಪರ್ ಸರ್ ಅಂತ, ಆ ಥರದ್ದೆಲ್ಲ ನೋಡಿದೆ. ಆ್ಯಂಡ್ ಹೊಸದಾಗಿ ಏನೋ ಮಾಡಬೇಕು ಅಂತ ಮಾಡ್ತಾ ಇರುವಂಥ ಹುಡುಗ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಒಂದು ಬೇರೆ ಪ್ಯಾಟ್ರನ್, ನಮ್ಮ ಲೋಕಲ್ ಪ್ಯಾಟ್ರನ್ನ ಹೊಂದಿಸೋದು, ಹೊಸದೇನೋ ಟ್ರೈ ಮಾಡ್ತಿರ್ತಾರಲ್ಲ, ಆ ನಿಟ್ಟಿನಲ್ಲಿ ತುಂಬ ಶ್ರಮ ವಹಿಸಿ ಮಾಡ್ತಿರೋಂಥ ಹುಡುಗ. ಸರ್, ಇವಾಗ ನೀವೇನು ಅವ್ರು ಎಕ್ಸ್ಪ್ರೆಸ್ ಮಾಡಿದ್ರು ಅಂತ ಹೇಳಿದ್ರಿ. ಐ ಥಿಂಕ್ ಆ್ಯಸ್ ಅ ಲಿರಿಸಿಸ್ಟ್ ನಿಮಗೆ ಸಾಹಿತಿಯಾಗಿ ನೀವೊಂದು ಸಾಹಿತ್ಯ ಬರೆದಾಗ ಎದುರಿಗೆ ಕೂತಿರೋರು ಆ ರೆಸ್ಪಾನ್ಸ್ ಕೊಡಬೇಕು ಅನ್ನೋದಿರುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟಿಷ್ಟ ಆಯ್ತು ಇವ್ರಿಗೆ ಸಾಹಿತ್ಯ ಅಂತ. ಆದರೆ ಎಲ್ಲರೂ ಒಂದೇ ಥರ ರೆಸ್ಪಾನ್ಸ್ ಕೊಡಲ್ಲ. ಆ ನಿಟ್ಟಿನಲ್ಲಿ ಯಾರು ಸಖತ್ತಾಗಿ ಎಕ್ಸ್ಪ್ರೆಸಿವ್ ಆಗಿ ರೆಸ್ಪಾನ್ಸ್ ಕೊಡ್ತಾರೆ ಆ್ಯಂಡ್ ಯಾರು ಎಕ್ಸ್ಪ್ರೆಸಿವ್ ಆಗಿ ರೆಸ್ಪಾನ್ಸ್ ಕೊಡಲ್ಲ, ಬಟ್ ನಿಮಗೆ ಗೊತ್ತಾಗುತ್ತೆ ಅವ್ರಿಗೆ ಇಷ್ಟ ಆಗಿದೆಯಾ ಆಗಿಲ್ವಾ ಅಂತ? ಬಹುತೇಕ ವಾವ್ ಫ್ಯಾಕ್ಟ್ರ್ ಅನ್ನೋದು ಯಾವಾಗ ಬರುತ್ತೆ, ಬಂದಾಗೆಲ್ಲ ಎಂಥವರಾದರೂ ಎಕ್ಸ್ಪ್ರೆಸ್ ಮಾಡಲೇಬೇಕು. ಅಂದರೆ ಕೆಲವು ಬಹಳ ಹಿಂದೆ ಇತ್ತು, ಕಾಶಿನಾಥ್ ಸರ್, ನೀವು ಅದ್ಭುತ ನುಡಿಸಿ. ಅದು ನಾನು ಹಂಸಲೇಖ ಸರ್ದು ಕಂಪೋಸಿಂಗಲ್ಲಿ ಕೂತಿದ್ದೆ. ಕಾಶಿನಾಥ್ ಸರ್ ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡು, ಅದು ನಮ್ಮ ಚಿನ್ನಿ ಫಿಲ್ಮ್ಸ್ ಕಂಪ್ನಿದೆ ಸಿನಿಮಾ ಆಗಿದ್ದರಿಂದ ನಾನು ಕಂಪೋಸಿಂಗ್ ಹೋಗಿದ್ದೆ. ಓಕೆ. ಏನು ಹಂಸಲೇಖ ಸರ್ ನುಡಿಸ್ತಾರೆ, ಮುಖ ನೋಡ್ತಾರೆ, ನೀವು ನಾನು ಅವ್ರ ಆಫೀಸಲ್ಲಿ ನೋಡಿದ್ದೀನಿ, ಕಾಶಿನಾಥ್ ಸರ್ ಆಫೀಸಲ್ಲಿ ನೋಡಿದ್ದೀನಿ, ಕಾಮಿಡಿ ಸೀನು ಬಂಚ್ ಸೀನು, ಒಬ್ಬ ಹೇಳ್ತಾ ಇದ್ದಾರೆ, ನಾನು ನಗ್ತಾ ಇದ್ದೀನಿ ಬಿದ್ದು ಅವನು ಆಮೇಲೆ ಏನು ರಿಯಾಕ್ಷನ್ ಅದು ಅವರು ಯೋಚನೆ ಮಾಡ್ತಾ ಇದ್ದಿದ್ದು ವಿಧಾನ ಬೇರೆ, ಪರ್ಪಸ್ ಅಂತ ಅಲ್ಲ. ಅಂದರೆ ಒಬ್ಬೊಬ್ಬರು ಎಕ್ಸ್ಪ್ರೆಸ್ ಮಾಡೋ ವಿಧಾನ ಬೇರೆ. ಮ್ಯೂಸಿಕಲ್ಲಂತೂ ಒಂದು ಲೈನು, ಅದಕ್ಕೊಂದು ಕೌಂಟ್ರ್ ಲೈನು ಏನೋ ಬಂದ ತಕ್ಷಣವೇ ವಾವ್ ಅಂತ ಪ್ರತಿಯೊಬ್ಬರು ಕೂಡ, ಅದು ಕಿರಣ್ ಅವರಾಗಲಿ, ಹರಿಕೃಷ್ಣ ಆಗಲಿ, ಅರ್ಜುನ್ ಜನ್ಯ ಆಗಲಿ, ಪ್ರತಿಯೊಬ್ಬರು ಕೂಡ ಎಕ್ಸ್ಪ್ರೆಸ್ ಮಾಡ್ತಾರೆ. ಆ್ಯಂಡ್ ಕೆಲವು ಸಲ ಹೆಂಗಿರುತ್ತೆ ಅಂದರೆ ತಡಿಯೋಕ್ಕಾಗಲ್ಲ, ಎಕ್ಸ್ಪ್ರೆಸ್ ಮಾಡಲೇಬೇಕದು. ನಿಜ ಸರ್.